ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, 2026ರಲ್ಲಿ ಗುರು ಗೋಚಾರ ಫಲದಿಂದ ಮಿಥುನ ರಾಶಿಯವರಿಗೆ ಸಿಗ್ತಕ್ಕಂತ ಏನು ಫಲಾಫಲಗಳನ್ನು ನಾವು ನೋಡೋದಾದ್ರೆ, ಗುರುಗ್ರಹವು ಮಿಥುನ ರಾಶಿಯಿಂದ ಇದುವರೆಗೂ ಮಿಥುನ ರಾಶಿಯವರಿಗೆ ಸ್ವಸ್ಥಾನದಲ್ಲಿ ಮಿಥುನ ರಾಶಿಯವರ ಮಿಥುನ ರಾಶಿಯಲ್ಲೇ ಗುರುಗ್ರಹವು ಸ್ಥಿತವಾಗಿದ್ದರಿಂದ ಏನು ಮಿಥುನ ರಾಶಿಯವರಿಗೆ ಸಮುದ್ರದ ನೆಂಟಸ್ತನ, ಒಪ್ಪಿಗೆ ಬಡತನ ಎಲ್ಲದು ಸಿಕ್ತು ಅಂದ್ರೆ ಏನೂ ಸಿಗ್ತಾ ಇರ್ಲಿಲ್ಲ. ಆ ರೀತಿಯಂತ ಒಂದು ಫಲ ರಾಶಿಯಲ್ಲೇ ಗುರು ಇದ್ರು ಕೂಡ ಏನು ದೀಪ ಉರಿತಾ ಇದ್ರು ದೀಪದ ಸುತ್ತಮುತ್ತ ಕತ್ಲಿರೋ ಹಾಗೆ ಈ ಮಿಥುನ ರಾಶಿಯವರ ಪರಿಸ್ಥಿತಿ ಇತ್ತು. ಆದ್ರೆ ಜೂನ್ 2ನೇ ತಾರೀಕಿನಿಂದ ಮಿಥುನ ರಾಶಿಯವರ ಬದುಕು ಬಂಗಾರವಾಗಲಿದೆ. ಗುರು ಬರೋಬ್ಬರಿ 12 ವರ್ಷದ ನಂತರ ಮಿಥುನ ರಾಶಿಯವರಿಗೆ ಉಚ್ಚ ಸ್ಥಾನದಲ್ಲಿ 2ನೇ ಮನೆಯನ್ನು ಆಕ್ರಮಿಸ್ತಿರೋದ್ರಿಂದ ಇವರಿಗೆ ಒಂದು ಅದ್ಭುತವಾದ ಫಲಗಳು, ಒಂದು 100% ಗುರುಬಲ ಮಿಥುನ ರಾಶಿಯವರಿಗೆ ಸಿಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ಬೋದು. ಇನ್ನು ಜೂನ್ 2ನೇ ತಾರೀಕಿನಿಂದ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಪಡಿತಕ್ಕಂತ ಗುರುವು ಏನು ಸಂಪೂರ್ಣವಾದ ಗುರುಬಲನ ಮಿಥುನ ರಾಶಿಗೆ ಕೊಡುವುದರಿಂದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗ್ತಕ್ಕಂಥದ್ದು, ಇವರಿಗೆ ಸಾಲಗಳು ಸಿಗ್ತಕ್ಕಂಥದ್ದು, ಇನ್ನು ಇವರು ಯಾರಿಗಾರು ಸಾಲ ಕೊಟ್ಟಿದ್ರೆ ಆ ದುಡ್ಡು ವಾಪಸ್ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ವಿವಾಹ ಆಗದೆ ಇರುವವರಿಗೆ ವಿವಾಹ ಭಾಗ್ಯ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ವೃತ್ತಿಯಲ್ಲಿ ಇವರಿಗೆ ಬಡ್ತಿ, ವರ್ಗಾವಣೆ ಅಥವಾ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಭಾಗ್ಯ ಸಿಗ್ತಕ್ಕಂಥದ್ದನ್ನ ನಾವು ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇವರಿಗೆ ಇರ್ತದೆ. ಇನ್ನು ಉದ್ಯೋಗದಲ್ಲಿ ಇದ್ದಂತ ತೊಂದರೆ, ಈಗೇನೋ ಅವ್ರ ಕೆಲಸದಲ್ಲಿ ಕಿರಿಕಿರಿ ಇರ್ತೈತಿ, ಸಂಬಳ ಜಾಸ್ತಿ ಸಿಕ್ಕಿದ್ರೆ ಕೆಲಸ ತುಂಬಾ ಕಷ್ಟ ಇರ್ತೈತಿ, ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಅಥವಾ ಸಹೋದ್ಯೋಗಿಗಳಿಂದ ಏನು ಈ ಮಿಥುನ ರಾಶಿಯವರಿಗೆ ಆಗ್ತಾ ಇತ್ತು, ಆ ಎಲ್ಲಾ ಕಿರಿಕಿರಿಗಳಿಂದ ಇವರು ಮುಕ್ತಿ ಪಡಿತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. 8ನೇ ಮನೆಯ ವೀಕ್ಷಣೆಯಿಂದ ಮಿಥುನ ರಾಶಿಯವರಿಗೆ ಗುರು 8ನೇ ಮನೆಯನ್ನು ವೀಕ್ಷಿಸುವುದರಿಂದ ಏನು ಒಂದು ದಿಢೀರ್ ಇವರಿಗೆ ಸಂಪತ್ತು ಸಿಗ್ತಕ್ಕಂಥದ್ದು, ಏನು ಒಂದು ಹಿಡನ್ ವೆಲ್ತ್ ಇವರಿಗೆ ಸಿಗ್ತಕ್ಕಂಥದ್ದ ಈ ಸಂದರ್ಭದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು 6ನೇ ಮನೆ ವೀಕ್ಷಣೆಯಿಂದ ಇವರಿಗೆ ಏನೇನ್ ಸಾಲ ಸಿಕ್ಬೇಕಾಯ್ತು ಸಾಲ ಸಿಗ್ತದೆ. ಇನ್ನು ಏನೇನು ಸೇವಾ ವಲಯದಲ್ಲಿ ಏನೇನ್ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಅದ್ಭುತವಾದ ಒಂದು ಶುಭಕರ ಲಾಭ ಆಗ್ತಕ್ಕಂಥದ್ದು, ಇನ್ನು ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಫಲ ಸಿಗ್ತದೆ ಗುರುವಿನಿಂದ. ಅವರಿಗೆ ಏನು ಅವ್ರ ಬದುಕು ಈ ಸಮಯದಲ್ಲಿ ಬಂಗಾರ ಆಗ್ತದೆ. ಏನು ಸ್ವಂತ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಸೇವಾ ವಲಯದಲ್ಲಿ ಇವರಿಗೆ ಅದ್ಭುತವಾದ ಇದು ಸಿಗ್ತದೆ. ಏನು ಲಿಟಿಗೇಷನ್ ಅಲ್ಲಿ ಇರ್ತಕ್ಕಂಥದ್ದು, ಕೋರ್ಟ್ ಕಚೇರಿ ಈ ತರ ಸಮಸ್ಯೆ ಸಿಗಾಕೊಂಡಾಗೂ ಕೂಡ ಅದರಿಂದ ಹೊರ ಬರ್ತದೆ, ಹೊರಗೆ ಇವರು ಬರ್ತಾರೆ. ಕೋರ್ಟ್ ಕಚೇರಿಯಲ್ಲಿ ಇವರಿಗೆ ಜಯ ಸಿಗ್ತದೆ. ಸರ್ಕಾರಿ ಕಚೇರಿಗಳಲ್ಲಿ ತುಂಬಾ ದಿನದಿಂದ ಮುಲ್ಕಿಗೆ ಬಿದ್ದ ಕೆಲಸಗಳೆಲ್ಲವೂ ಕೂಡ ಈ ಸಮಯದಲ್ಲಿ ಆಗ್ತವೆ ಅಂತಲೇ ಹೇಳ್ಬೋದು. ಇನ್ನು ದೀರ್ಘಕಾಲದಿಂದ ಅನಾರೋಗ್ಯದಿಂದ ತೊಳಲುತ್ತಿರುವವರಿಗೆ ಚೇತರಿಕೆ ಸಿಗ್ತದೆ ಮಿಥುನ ರಾಶಿಯವರಿಗೆ ಅಂತಾನೆ ಹೇಳ್ಬೋದು. ಇನ್ನು ಚಿಂತೆಯಿಂದ ಏನು ಚಿಂತೆಗೆ ಸಿಗಾಕೊಂಡಿರ್ತಾರೆ ಈ ಮಿಥುನ ರಾಶಿಯವರು, ಇವರಿಗೆ ಸಡನ್ ಆಗಿ ಇಕ್ಕಿದ್ದಂಗೆ ಅವ್ರೆಲ್ಲ ಇವ್ರ ಮೈಂಡ್ ಫ್ರೆಶ್ ಆಗಂಗಾಗಿ ಚಿಂತೆಯಿಂದ ದೂರ ಆಗ್ತವೆ. ಇನ್ನು ಶತ್ರುಗಳಿಂದ ಇವರಿಗೆ ಲಾಭ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಸ್ಪರ್ಧೆಗಳಲ್ಲಿ ಜಯ ಆಗ್ತದೆ. ಅಡೆತಡೆಗಳು ಏನು ಇವರಿಗೆ ಇತ್ತು, ಈ ಎಲ್ಲಾ ಅಡೆತಡೆಗಳಿಂದ ಕೂಡ ಇವರು ಹೊರ ಬರ್ತಾರೆ ಅಂತಾನೆ ಹೇಳ್ಬೋದು. ಮಿಥುನ ರಾಶಿಯವರ 4ನೇ ಏನು 6ನೇ ಮನೆ ನೋಡೋದ್ರಿಂದ ಇವ್ರಿಗೆ ಸೇವಾ ವಲಯ ಇವರೆಲ್ಲದ್ರಿಂದ ಅದ್ಭುತವಾಗಿ ಒಂದು ಇದಾಗ್ತದೆ. ಇನ್ನು ಮಿಥುನ ರಾಶಿಯವರ
ಎಂಟನೇ ಮನೆ ಗುರು ನೋಡೋದ್ರಿಂದಲೂ ಕೂಡ ಅವರಿಗೆ ದಿಢೀರ್ ಸಂಪತ್ತು ಆಗ್ತಕ್ಕಂಥದ್ದನ್ನು, ಇನ್ನು ಒಂದು ದೀರ್ಘಾಯುಷ್ಯ, ಇವರು ಏನು ತೀರಾ ಅನಾರೋಗ್ಯದಲ್ಲಿ ಇದ್ದರೂ ಕೂಡ ಇದಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಇವರ 10ನೇ ಮನೆಯನ್ನ ಆ ಏನು ಮಿಥುನ ರಾಶಿಯವರ 10ನೇ ಮನೆಯನ್ನು ನೋಡೋದ್ರಿಂದಲೂ ಕೂಡ ಇವರಿಗೆ ಒಂದು ಅದ್ಭುತವಾದ ಯೋಗನ ನಾವು ಕಾಣಬಹುದು ಅಂತ ಆ ವೃತ್ತಿ ಕ್ಷೇತ್ರದಲ್ಲಿ ಇವರಿಗೆ ಅದ್ಭುತವಾದ ಯೋಗನ ನಾವು ಕಾಣಬಹುದಾಗಿದೆ. ಮಿಥುನ ರಾಶಿಯವರಿಗೆ ಏನು ಉದ್ಯೋಗ ಇಲ್ದರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಶಂಸೆ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ವರ್ಗಾವಣೆ ಬಯಸಿದವರಿಗೆ ವರ್ಗಾವಣೆ ಸಿಗ್ತಕ್ಕಂಥದ್ದನ್ನ ನಾವು ಈ ಇದುವರೆಗೂ ಏನು ಮಿಥುನ ರಾಶಿಯವರು ಶನಿಗ್ರಹ ಅಲ್ಲಿ 10ನೇ ಮನೆಯಲ್ಲಿ ಇರೋದ್ರಿಂದ ಹಲವಾರು ಎಡರು ತೊಡರುಗಳು ಇವರ ಉದ್ಯೋಗದಲ್ಲಿ ಆಗ್ತಾ ಇದ್ದು, ಇವ್ರು ಅನ್ಕೊಂಡಂಗ ಆಗ್ತಿರ್ಲಿಲ್ಲ. ಕೆಲಸದಲ್ಲಿ ಕಿರಿಕಿರಿ, ಇಲ್ಲ ಕೆಲಸನೇ ಸಿಗ್ತಿರ್ಲಿಲ್ಲ. ಕೆಲಸ ಸಿಕ್ಕಿರೋ ಅವರಿಗೆ ಸಿಗ್ತಕ್ಕಂಥ ವೇತನ ಸರಿಯಾಗಿ ಬರ್ತಿರ್ಲಿಲ್ಲ. ಏನು ಉದ್ಯೋಗ ಕ್ಷೇತ್ರದಲ್ಲಿ ಒಟ್ಟಾರೆ ಹಲವಾರು ಸಮಸ್ಯೆಗಳನ್ನ ಇವರು ಅನುಭವಿಸ್ತಿದ್ರು. ಆ ಎಲ್ಲಾ ಸಮಸ್ಯೆಗಳಿಂದನೂ ಈ ಸಮಯದಲ್ಲಿ ಈ ಮಿಥುನ ರಾಶಿಯವರು ಹೊರ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಏನು ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಅಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.